ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಪಕ್ಷಾಂತರದಿಂದ ಕಾಂಗ್ರೆಸ್ಗೆ ಸ್ವಲ್ಪ ಪ್ರಮಾಣದಲ್ಲಿ ನಷ್ಟ ಉಂಟಾಗಿತ್ತು. ಇದೀಗ ಲಕ್ಷ್ಮಣ್ ಸವದಿಯನ್ನ ಸೆಳೆಯುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಇದರ ಅಸಲಿ ಲೆಕ್ಕಾಚಾರ ಏನು ನೋಡೋಣ. ನಿನ್ನೆ ಮುನ್ನುಡಿ, ಇಂದು ಮುಂದಡಿ. ರಾಮಪಕ್ಷಕ್ಕೆ ಲಕ್ಷ್ಮಣ ಬಾಣ. ನಿನ್ನೆಯಷ್ಟೇ ಬೆಂಬಲಿಗರ ಸಭೆಯಲ್ಲಿ ಸಿದ್ದರಾಮಯ್ಯ ಪರ ಮಾತಾಡಿ ಬಿಜೆಪಿ ವಿರುದ್ಧ ಗುಡುಗಿದ್ದ ಸವದಿ ಇಂದು ಕೈ ಹಿಡಿದೇ ಬಿಟ್ರು. ಸೇರ್ಪಡೆಗೂ ಮುನ್ನ ಒಂದಷ್ಟು ದೃಶ್ಯ ರಾಜಕಾರಣ ನಡೆಯಿತು. ಬೆಳಗಾವಿಯಿಂದ ಬಂದವರೇ ಸೀದಾ ಸಿದ್ದರಾಮಯ್ಯ ಮನೆಗೆ ಹೋದ ಸವದಿ ತಮ್ಮ ನಿರೀಕ್ಷೆ ಮತ್ತು ಆತಂಕಗಳ ಕುರಿತು ಹೇಳಿಕೊಂಡ್ರು. ಈ ಚರ್ಚೆಗೆ ಸವದಿ ಕರೆದುಕೊಂಡು ಬಂದವರು ಖುದ್ದು ಡಿಕೆ ಅನ್ನೋದು ವಿಶೇಷ. ಕ್ಷೇತ್ರದ ಅಭಿವೃದ್ಧಿಗೆ ಮನ್ನಣೆ, ಬೆಳಗಾವಿ ಕಾಂಗ್ರೆಸ್ನಲ್ಲಿ ಮಣೆ. ಅಥಣಿ ಕ್ಷೇತ್ರದಲ್ಲಿ ಬಂಡಾಯ ಎದುರಾಗದಂತೆ ಸಂಧಾನ ಸಭೆ ಮಾಡಬೇಕು. ಸ್ಥಳೀಯ ನಾಯಕರಾದ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೂಲಕ ಬಂಡಾಯ ಶಮನ ಮಾಡಬೇಕು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಚಿವ ಸ್ಥಾನ, ನೀರಾವರಿ ಯೋಜನೆಗೆ ಹೆಚ್ಚಿನ ಅನುದಾನ, ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಾನಮಾನ ಕೊಡಬೇಕು ಎಂದು ಷರತ್ತು ವಿಧಿಸಿದ್ದಾರೆ ಎನ್ನಲಾಗಿದೆ. ಅಥಣಿ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತೀನಿ, ಗೆದ್ದು ಬಂದ ಮೇಲೆ ಅಥಣಿ ಕ್ಷೇತ್ರಕ್ಕೆ ನೀರಾವರಿ ಇಲಾಖೆಗೆ ಹೆಚ್ಚಿನ ಅನುದಾನ ಕೊಡಬೇಕು, ನೀರಾವರಿ ಮಾಡಬೇಕು ಅಂತಕ್ಕಂಥ ಡಿಮಾಂಡ್ ಇಟ್ಟು ಕಾಂಗ್ರೆಸ್ ಸೇರ್ಪಡೆ ತಮ್ಮ ಸಂತೋಷ ಆದಾಗೆ ನಾನು ಬಂದಿರೋದು. ಬಿಜೆಪಿ ಸದಸ್ಯತ್ವ ಹಾಗೂ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಸೇರಿದ ಲಕ್ಷ್ಮಣ ಸವದಿಯನ್ನ ಕಾಂಗ್ರೆಸ್ ನಾಯಕರು ಸ್ವಾಗತಿಸಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಬಲ ಬಂದಂತೆ ಎಂದು ಬಣ್ಣಿಸಿದ್ದಾರೆ. ಸವದಿ ಸೇರ್ಪಡೆಗೂ ಮುನ್ನ ಎಂಬಿ ಪಾಟೀಲ್, ಬಸವರಾಜ ರಾಯರೆಡ್ಡಿ, ಅಶೋಕ್ ಪಟ್ಟಣ್, ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಸೇರಿದಂತೆ ಹಲವರ ಸಭೆ ನಡೆಸಲಾಗಿದೆ. ಲಕ್ಷ್ಮಣ ಸವದಿ ಅವರು ನಮ್ಮ ಕುಟುಂಬದ ಸದಸ್ಯರಾಗಲಿಕ್ಕೆ ಒಪ್ಪಿದ್ದಾರೆ, ಸ್ವಇಚ್ಛೆಯಿಂದ ಒಪ್ಪಿದ್ದಾರೆ. ಈಸ್ ಎ ಸೀನಿಯರ್ ಲೀಡರ್. ಅವರು ಕಾಂಗ್ರೆಸ್ ಬರ್ತಾ ಇರೋದ್ರಿಂದ ನಮ್ಮ ಪಕ್ಷಕ್ಕೆ ಶಕ್ತಿ ಬರ್ತದೆ. ನನ್ನನ್ನು ಗೌರವಯುತವಾಗಿ ನಡೆಸಬೇಕು, ನನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು, ಅಷ್ಟೇ ಡಿಮ್ಯಾಂಡ್. ಎಲ್ಲ ನಾಯಕರ ಜೊತೆ ಮಾತಾಡಿದಾರೆ, ನಮ್ಮ ಜೊತೆ ಮಾತಾಡಿದ್ದಾರೆ, ಜಿಲ್ಲಾ ನಾಯಕರ ಜೊತೆ, ರಾಜ್ಯ ಮಟ್ಟದ ನಾಯಕರ ಜೊತೆ ಮಾತಾಡೋರು ಎಲ್ಲ ಕಡೆ ಮಾತಾಡಿದ್ದಾರೆ. ಖಂಡಿತವಾಗಿ ಆಗ್ತಿದೆ. ಅವರೊಬ್ಬರು ನಾಯಕರಿದ್ದಾರೆ, ಸೊ ಅವರು ಮಂತ್ರಿಯಾಗಿ DCM ಆಗಿ ಕೆಲಸ ಮಾಡಿದ್ದಾರೆ. ಖಂಡಿತವಾಗಿ ಲಾಭ ಆಗೇ ಆಗುತ್ತೆ. ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಆಗೇ ಆಗುತ್ತೆ, ಅದರಲ್ಲೇನು ಸಂಶಯನೇ ಇಲ್ಲ. ಲಕ್ಷ್ಮಣ ಸವದಿ ಕಾಂಗ್ರೆಸ್ ಸೇರ್ಪಡೆಗೆ ಬಿಜೆಪಿ ಸಾಮಾನ್ಯವಾಗಿ ಆಕ್ರೋಶ ವ್ಯಕ್ತವಾಗಿದೆ. ಭವಿಷ್ಯ ಅರಸಿ ಹೋಗಿದ್ದಾರೆ ಅಂತ ಸಿಎಂ ಹೇಳಿದ್ರೆ ಸವದಿ ವಿಶ್ವಾಸಘಾತುಕ ಎಂದು ರೇಣುಕಾಚಾರ್ಯ ಹೇಳಿದ್ದಾರೆ. ಸಭೆ ಮಾಡಿ ನಿರ್ಣಯ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡಿದ್ದಾರೆ. ಭಾಳ ದುಃಖ ಆಗ್ತದೆ ನಮಗೆ. ನಮ್ಮ ಜೊತೆಗೆ ಅತ್ಯಂತ ಒಡನಾಟಿರುವಂಥವ್ರು. ಒಂದೊಂದ್ಸತಿ ರಾಜಕೀಯ ಸನ್ನಿವೇಶದಲ್ಲಿ ಆಗ್ತವಿವೆಲ್ಲ. ಸೌದಿಯವರಿಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲ ಮಹತ್ವವನ್ನು ನಾವು ಕೊಟ್ಟಿದ್ದೇವೆ. ಈ ಪಾರ್ಟಿ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿಯೂ ಮಾಡಿತ್ತು. ಕಾಂಗ್ರೆಸ್ ಪಾರ್ಟಿ ಯೂಸ್ ಅಂಡ್ ಥ್ರೋ ಪಾರ್ಟಿ. ಸವದಿ ಕೈ ಸೇರ್ಪಡೆ ಸಹಜವಾಗಿಯೇ ರಮೇಶ್ ಜಾರಕಿಹೊಳಿಗೆ ಟೆನ್ಷನ್ ಹೆಚ್ಚಿಸಿದಂತಿದೆ. ಹಠ ಮಾಡಿ ಆಪ್ತನಿಗೆ ಟಿಕೆಟ್ ಕೊಡಿಸಿರೋ ಸಾಹುಕಾರ್ ದಿಢೀರ್ ಅಥಣಿಗೆ ದೌಡಾಯಿಸಿದ್ದಾರೆ. ಅಥಣಿ ಹೊರವಲಯದಲ್ಲಿ ಸಭೆ ಮಾಡಿ ಮುಂದಿನ ರಣತಂತ್ರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪದಾಧಿಕಾರಿಗಳನ್ನ, ಮುಖಂಡರನ್ನ ಶಿವನಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಸಭೆಯನ್ನು ಕರೆಯಲಾಗಿದೆ. ಆ ಸಭೆಗೆ ಬರ್ತಾ ಇದ್ದಾರೆ. ಅವು ನಾವು ಕೂಡಿಕೊಂಡು ಸಾಕಷ್ಟು ಕಾಮಗಾರಿಗಳನ್ನು ಮಾಡಿದ್ದೀವಿ. ಅದನ್ನು ಇಟ್ಟುಕೊಂಡು ನಾವು ಜನ ಮುಂದೆ ಚುನಾವಣೆಯನ್ನು ಎದುರಿಸ್ತೀವಿ. ಸವದಿ ಕಾಂಗ್ರೆಸ್ ಸೇರ್ಪಡೆಯೊಂದಿಗೆ ಬೆಳಗಾವಿ ರಾಜಕಾರಣ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದು ರಾಜ್ಯ ರಾಜಕಾರಣದ ದಿಕ್ಕು ಬದಲಿಸುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಸೇರ್ಪಡೆಯಿಂದ ಕಾಂಗ್ರೆಸ್ಗೆ ಏನೇನು ಲಾಭ, ಇದರಿಂದ ಬಿಜೆಪಿಗೆ ಏನು ನಷ್ಟ ಅಂತ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಕಾಂಗ್ರೆಸ್ಗೆ ಸಾಕಷ್ಟು ಪರಿಣಾಮಗಳ ಆಗತ್ತೆ, ಸಾಕಷ್ಟು ರೀತಿಯ ಪ್ರಯೋಜನಗಳಾಗತ್ತೆ. ಆ ಪ್ರಯೋಜನಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ಗೆ ಈಗ ಒಂದು ಅಲೆಯ ಸೃಷ್ಟಿಗೆ ಅನುಕೂಲ ಆಗತ್ತೆ. ಈಗ ಯಾವಾಗ ಲಕ್ಷ್ಮಣ್ ಸವದಿ ಅವರು ತಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ರು, ಅವರ ಜೊತೆ ಅನೇಕ ಹಾಲಿ ಶಾಸಕರು, ಮಾಜಿ ಶಾಸಕರು, ಹಾಲಿ MLCಗಳು, ಮಾಜಿ MLCಗಳು ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದಕ್ಕೆ ರೆಡಿ ಆಗಿದ್ದಾರೆ. ಅದನ್ನ DK ಶಿವಕುಮಾರ್ ಹೇಳಿದ್ದಾರೆ, ಅದರ ಜೊತೆಗೆ ಲಕ್ಷ್ಮಣ್ ಸವದಿ ಅವರು ಹೇಳಿದ್ದಾರೆ. ಅವರ ಎಲ್ಲರ ಬಂದ್ರೆ ಯಾವ ರೀತಿಯಾಗಿ ಕಾಂಗ್ರೆಸ್ಗೆ ಅನುಕೂಲ ಆಗಬಹುದು ಅವೆಲ್ಲವನ್ನ ಕೂಡ ಕಾಂಗ್ರೆಸ್ ಅದರ ಲಾಭವನ್ನ ಪಡೆಯಲಿದೆ. ಒಂದು ಅಲೆಯ ಸೃಷ್ಟಿಗೆ ಕಾಂಗ್ರೆಸ್ ಕಾರಣ ಆಗುತ್ತೆ. ಲಕ್ಷ್ಮಣ್ ಸವದಿ ಅವರ ಈ ಒಂದು ಬರುವಿಕೆ ಇದೆಯಲ್ಲ, ಅನೇಕ ಅನುಕೂಲಗಳಿಗೆ, ಅಲೆಯ ಸೃಷ್ಟಿ ಮಾಡೋದಕ್ಕೆ ಕಾರಣ
ಆಗುತ್ತೆ. ಇನ್ನು ಲಿಂಗಾಯತರ ಸೇರ್ಪಡೆ ಅನ್ನೋದು ಬಹಳ ವಿಶೇಷ ಪಾತ್ರವನ್ನ ಇಲ್ಲಿ ವಹಿಸುತ್ತೆ. ವೀರೇಂದ್ರ ಪಾಟೀಲ್ ಅವರ ನಂತರ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಂತಹ ಲಿಂಗಾಯತ ಬಣಜಿಗ ಸಮುದಾಯ ಇರಲಿಲ್ಲ, ಸಾಕಷ್ಟು ರೀತಿಯ ಮನ್ನಣೆ ಸಿಕ್ಕಿರ್ಲಿಲ್ಲ, ಅವರಿಗೆ ಅಂತಹ ನಾಯಕರು ಇರಲಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಲಕ್ಷ್ಮಣ್ ಸವದಿಯವರ ಈ ಸೇರ್ಪಡೆ ಇನ್ನಷ್ಟು ಬಲವನ್ನ ಕೊಟ್ಟಿದೆ. ಲಿಂಗಾಯತರಿಗೆ ಇನ್ನು ಆ ಮತಗಳನ್ನ ಪಡ್ಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗ್ತಾ ಇದೆ ಕಾಂಗ್ರೆಸ್ಗೆ. ಈ ಹಿಂದಿನ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಸಾಕಷ್ಟು ಒಡೆಯುವ ನೀತಿಯನ್ನ ಅನುಸರಿಸಲಾಯಿತು ಲಿಂಗಾಯತ ವೀರಶೈವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆವಲ ಆಕ್ರೋಶ ಇತ್ತು. ಆದ್ರೆ ಈಗ ಇವರ ಈ ಸೇರ್ಪಡೆಯಿಂದ ಲಿಂಗಾಯತರ ಒಂದಷ್ಟು ಮತಗಳನ್ನ ಬುಟ್ಟಿಗೆ ಹಾಕಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋದನ್ನ ನಾವಿಲ್ಲಿ ಗಮನಿಸಬಹುದು. ಅವರ ಮತಗಳು ಸಿಕ್ಕಿರೋದ್ರಿಂದ ಕಾಂಗ್ರೆಸ್ಗೆ ಇನ್ನಷ್ಟು ಲಾಭ ಆಗುವಂತಹ ಎಲ್ಲಾ ಚಾನ್ಸಸ್ ಕೂಡ ಇದೆ. ಇನ್ನೊಂದು ಕಡೆ ಆ ಅನುಕೂಲಗಳನ್ನ ನಾವು ಗಮನಿಸೋದಾದ್ರೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಪ್ರಭಾವ ಉಂಟಾಗುವಂತಹ ಸಾಧ್ಯತೆ ಇದೆ. ಈಗ ಆಗ್ಲೇ ಹೇಳ್ತಾ ಇದೆ, ಅನೇಕ ಶಾಸಕರು ಹಾಗೆಯೇ ಮಾಜಿ ಶಾಸಕರು MLCಗಳು ಇವರೆಲ್ಲರೂ ಕೂಡ ಬರ್ತಾರೆ. ಆ ಒಂದು ಬರುವಿಕೆ ಇನ್ನೂ ಅನೇಕ ಜಿಲ್ಲೆಗಳಿಗೆ ಅದರ ಲಾಭ ಸಿಗುವಂತಹ ಚಾನ್ಸಸ್ ಇದೆ. ಬಾಗಲಕೋಟೆ, ವಿಜಯಪುರ ಆಗಿರ್ಬೋದು, ಹೀಗೆ ಅನೇಕ ಜಿಲ್ಲೆಗಳಲ್ಲೂ ಕೂಡ ಇವರ ಈ ಬರುವಿಕೆಯಿಂದ ಪ್ರಭಾವ ಉಂಟಾಗುವಂತಹ ಸಾಧ್ಯತೆ ಇದೆ. ಬೇರೆ ಬೇರೆ ಜಿಲ್ಲೆಗಳ ನಾಯಕರು ಗೆಲ್ಲುವಂತಹ ಸಾಧ್ಯತೆ ಇದೆ. ಆ ಮತಗಳು ಬರುವಂತಹ ಸಾಧ್ಯತೆ ಇದೆ. ಕೇವಲ ಲಿಂಗಾಯತ ಮತಗಳು ಮಾತ್ರ ಅಲ್ಲ, ಲಿಂಗಾಯತ ಬಣಜಿಗ ಮತಗಳನ್ನು ಕೂಡ ಸೇರಿಸಿಕೊಂಡು ಆ ಮತಗಳನ್ನ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳನ್ನ ನಾವಿಲ್ಲಿ ಗಮನಿಸಬಹುದು. ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಖಂಡಿತ ಅಲ್ಲ, ಹೀಗೆ ಬೇರೆ ಬೇರೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಇದರ ಲಾಭ ಆಗುತ್ತೆ. ಆಗ್ಲೇ ಹೇಳಿದಾಗೆ ಗಾಣಿಗ ಉಪಜಾತಿಯ ಮತಗಳ ಆಕರ್ಷಣೆಯನ್ನ ಪಡೆಯೋದ್ರಲ್ಲಿ ಕಾಂಗ್ರೆಸ್ 100% ಸಕ್ಸಸ್ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದೆ. ನಾನು ಹೇಳ್ತಾ ಇದ್ದೆ, ವೀರೇಂದ್ರ ಪಾಟೀಲ್ ಆದ ನಂತರ ಈ ಸಮುದಾಯದವರು ಯಾರು ಕೂಡ ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ನೋದನ್ನ. ಹಾಗಾಗಿ ಈ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಬರುವಂತಹ ಸಾಧ್ಯತೆ ಇದೆ. ಈಗಾಗಲೇ ಅವರ ಬೆಂಬಲಿಗರ ಪಡೆಯನ್ನ ನೋಡಿದ್ರೆ, ಅವರ ಆ ಸಮುದಾಯದವರು ಅವರಿಗೆ ಸಪೋರ್ಟ್ ಅನ್ನ ನೋಡ್ತಾ ಇದ್ರೆ ಆ ಮತಗಳು ಕನ್ವರ್ಟ್ ಆಗುವಂತಹ ಚಾನ್ಸಸ್ ಕೂಡ ಇದೆ ಕಾಂಗ್ರೆಸ್ಗೆ. ಅದೇ ರೀತಿಯಾಗಿ ಬೆಳಗಾವಿ ರಾಜಕಾರಣದ ಜಿದ್ದಾಜಿದ್ದಿಯನ್ನ ನಾವಿಲ್ಲಿ ಗಮನಿಸಬಹುದು. ಈಗ ಸತೀಶ್ ಜಾರಕಿಹೊಳಿ ಅವರು ನಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ಅವ್ರು ಬಂದಿರೋದು ನಮಗೆ ಸಾಕಷ್ಟು ಲಾಭನೇ ಆಗತ್ತೆ, ಪ್ರಯೋಜನನೇ ಆಗತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈಗ ತನ್ನದೇ ಆದಂತಹ ಪ್ರಾಬಲ್ಯವನ್ನ ಇಟ್ಟುಕೊಂಡು ಇವರನ್ನ ಸೆಳೆಯುವಂತಹ ಪ್ರಯತ್ನ ಮಾಡಿದ್ದಾರೆ. ಬಟ್ ಇಲ್ಲಿ ಸಾಕಷ್ಟು ರೀತಿಯಾದಂತಹ ಜಿದ್ದಾಜಿದ್ದಿಯ ರಾಜಕಾರಣ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಬೆಳಗಾವಿ ರಾಜಕಾರಣ ಅಂತಾನೆ ಹೇಳಿದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಜಿದ್ದಾಜಿದ್ದಿಯ ಪೈಪೋಟಿಯ ಒಂದು ರಾಜಕಾರಣ ಅಲ್ಲಿ ಇದೆ. ಆ ಭಾಗದಲ್ಲಿ ಇನ್ನೂ ಹೆಚ್ಚಿನ ರಾಜಕಾರಣ ನಡೆಯುವಂತಹ ಚಾನ್ಸಸ್ ಕೂಡ ಇದೆ. ಆ ಭಾಗದಲ್ಲಿ ಹೆಚ್ಚಿನ ನಾಯಕರ ನಡುವೆನೆ ಪೈಪೋಟಿ ಆಗುವಂತಹ ಸಾಧ್ಯತೆ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಇಷ್ಟು ಮಾತ್ರ ಅಲ್ಲ, ನಾನು ಆಗ್ಲೇ ಹೇಳಿದೆ, ಒಂದ್ ಕಡೆ ರಾಜಕಾರಣದ ವಿಚಾರ ಆದ್ರೆ ಮತ್ತೊಂದು ಕಡೆ ಲಿಂಗಾಯತ ನಾಯಕರ ನಡುವೆನೆ ಸ್ಪರ್ಧೆ ಉಂಟಾಗುವಂತಹ ಸಾಧ್ಯತೆ ಇದೆ. MB ಪಾಟೀಲ್ ಆಗಿರ್ಬೋದು, ಈಶ್ವರ್ ಖಂಡ್ರೆಯ ವಿಚಾರ ಆಗಿರ್ಬೋದು, ಇವರೆಲ್ಲರೂ ಕೂಡ ಈಗ ಎಲ್ಲರೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದಾಗೆ ಇವರನ್ನ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯ ಅಸಮಾಧಾನ ಇಲ್ಲ, ಆಕ್ರೋಶ ಇಲ್ಲ. ಆದ್ರೆ ಇದು ತಾತ್ಕಾಲಿಕನ ಅಥವಾ ಶಾಶ್ವತವಾಗಿ ಯಾವುದೇ ರೀತಿಯ ಅಸಹನೆ ಇರ್ಲಿಕ್ಕಿಲ್ವಾ, ಇವರ ನಡುವೆ ಸ್ಪರ್ಧೆ ಇರೋದಕ್ಕೆ ಚಾನ್ಸಸ್ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇದು ಲಿಂಗಾಯತ ನಾಯಕರು ಮಾತ್ರ ಅಲ್ಲ, DK ಬೆಂಬಲಿಗ ಪಡೆಗೆ ಒಂದು ದೊಡ್ಡ ಮಟ್ಟದ ಬಲ ಕೊಟ್ಟಿದೆ. ಈಗ ಸಿದ್ದರಾಮಯ್ಯ ಬಣ, DK ಶಿವಕುಮಾರ್ ಅವರ ಬಣ ಅಂತ ನೋಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೀಗ ಇವತ್ತು ನಾವು ನೋಡಿದ್ವಿ, ಚನ್ನರಾಜ ಹಟ್ಟಿಹೊಳಿ ಅವರೇ ಇವರನ್ನ ನೇರವಾಗಿ ಕರ್ಕೊಂಡು ಬಂದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗುಂಪಿನಿಂದ ಇನ್ನೊಂದು ದೊಡ್ಡ ಮಟ್ಟದ ಒಂದು ಅಸ್ತ್ರ ಇಲ್ಲಿ ಬಂದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೂಲಕ ಈಗಾಗಲೇ ಲಕ್ಷ್ಮಣ್ ಸವದಿ ಅವರನ್ನ ಕರೆತರುವಂತಹ ಪ್ರಯತ್ನ ಆಗಿದೆ. ಇದು DKಶಿ ಬೆಂಬಲಿಗ ಪಡೆಗೆ ಮತ್ತಷ್ಟು ಶಕ್ತಿಯನ್ನ ತುಂಬಿದೆ, ಮತ್ತಷ್ಟು ಬಲವನ್ನ ಕೊಟ್ಟಿದೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಇನ್ನು ಬಿಜೆಪಿಗೆ ಏನೆಲ್ಲ ನಷ್ಟ ಆಗಿದೆ ಲಕ್ಷ್ಮಣ್ ಸವದಿ ಅವರು ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದ್ರಿಂದ ಅಂತ ನೋಡೋದ್ರಿಂದ, ಆಲ್ರೆಡಿ ಪಕ್ಷನಿಷ್ಠ ನಾಯಕನನ್ನ ಕಳೆದುಕೊಂಡಂತಹ ಸಂಕಟ ಇದೆ. ಲಕ್ಷ್ಮಣ್ ಸವದಿ ಅವರೇ ಕಣ್ಣೀರು ಹಾಕ್ತಾ ಸಾಕಷ್ಟು ವಿಚಾರಗಳನ್ನ ಹೇಳ್ಕೊಂಡ್ರು, ನಾನು ಯಾವ ರೀತಿಯಾಗಿ ಪಕ್ಷಕ್ಕೆ ನಿಷ್ಠನಾಗಿದ್ದೆ ಅಂತ. ಆದ್ರೆ ಬಿಜೆಪಿಯವರು ಆ ವಿಚಾರವನ್ನ ಬೇರೆ ರೀತಿಯಲ್ಲಿ ಹೇಳ್ತಾರೆ, ಅದು ಬೇರೆ ಮಾತು. ಆದ್ರೆ 20-25 ವರ್ಷದಿಂದ ಪಕ್ಷ ಏನೆಲ್ಲ ಹೇಳ್ತೋ ಆ ಎಲ್ಲ ಕೆಲಸವನ್ನ ನಾನು ಮಾಡ್ಕೊಂಡು ಬಂದೆ, ಕೊನೆಗೆ ನನ್ನ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಆಯ್ತು ಅಂತ ಹೇಳಿ ಲಕ್ಷ್ಮಣ್ ಸವದಿ ಅವರು ಹೇಳ್ತಾನೆ ಬಂದಿದ್ದಾರೆ ಈಗ. ಸೊ ಪಕ್ಷ ನಿಷ್ಠ ಅನ್ನುವಂತಹ ಒಂದು ಹಣೆಪಟ್ಟಿ ಏನು ಲಕ್ಷ್ಮಣ್ ಸವದಿಗೆ ಇತ್ತಲ್ಲ, ಇವತ್ತು ಕೂಡ ಮಾತನಾಡುವಾಗ ಹೇಳಿದ್ರು, ಹೇಳಿದ ಮಾತನ್ನ ಅವರು ಉಳಿಸಿಕೊಳ್ಳಿಲ್ಲ, ಮೋಸ ಮಾಡಿದ್ರು ಅನ್ನುವ ಮಾತನ್ನ ಹೇಳಿದ್ರು. ಆ ನಾಯಕನನ್ನ ಕಳೆದುಕೊಂಡಂತಹ ಸಂಕಟ ಈಗ ಬಿಜೆಪಿಯ ಮೇಲೆ ಆರೋಪ ಬಂದಿರೋದನ್ನ ಗಮನಿಸಬಹುದು. ಅವರ ಬೆಂಬಲಿಗರ ಆಕ್ರೋಶ ಕೂಡ ಅದೇ ಇದೆ. ಬೆಳಗಾವಿಯ ಇತರ ಕ್ಷೇತ್ರಗಳ ಮೇಲೂ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಒಂದು ದೊಡ್ಡ ಮಟ್ಟದ ನಾಯಕ, ಒಂದು ಸಮುದಾಯದ ನಾಯಕ, ಅಂತಹ ನಾಯಕನನ್ನ ಕಳೆದುಕೊಂಡಿದ್ದು ಮಾತ್ರ ಅಲ್ಲ, ಆ ಮತಗಳು ಈ ಕಡೆ ಟರ್ನ್ ಆಗುವಂತಹ ಎಲ್ಲಾ ಚಾನ್ಸಸ್ ಅನ್ನ ನಾವು ಗಮನಿಸಬಹುದು. ಬೆಳಗಾವಿಯ ಬೇರೆ ಬೇರೆ ಕ್ಷೇತ್ರಗಳ ಮೇಲೂ ಕೂಡ ಇದರ ನೇರ ಪರಿಣಾಮ ಬಿಜೆಪಿಯ ಮೇಲೆ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಅದೇ ರೀತಿಯಾಗಿ
ಗಾಣಿಗ ಮತ ಬ್ಯಾಂಕ್ ಛಿದ್ರ ಆಗೋದ್ರಲ್ಲಿ ನೋ ಡೌಟ್. ನಾವು ಹೇಳ್ತಾ ಇದ್ವಿ ಈ ಸಮುದಾಯದವರು ಇಲ್ಲಿವರೆಗೂ ಕೂಡ ಬಿಜೆಪಿಯನ್ನ ನೆಚ್ಕೊಂಡು ಬಂದಿರುವಂತದ್ದು. ಅದು ಬೇರೆ ಬೇರೆ ಕಾರಣಗಳಿಗೆ ಒಂದಷ್ಟು ಕಾಂಗ್ರೆಸ್ನಲ್ಲಿ ಇದ್ರೂ ಕೂಡ ಯಾವಾಗ್ಲೂ ಕೂಡ ಲಕ್ಷ್ಮಣ್ ಸವದಿ ಈ ಒಂದು ಸಮುದಾಯದಲ್ಲಿ ಇದ್ದಾರೆ ಅಂತ ಹೇಳಿ ಆ ಮತಗಳು ಲಕ್ಷ್ಮಣ್ ಸವದಿ ಅವರ ಪರವಾಗಿ ಬಂದಿದ್ದನ್ನು ನಾವು ಗಮನಿಸಬಹುದು. ಆದ್ರೆ ಇನ್ನು ಮುಂದೆ ಗಾಣಿಗ ಮತ ಬ್ಯಾಂಕ್ ಛಿದ್ರ ಆಗುವಂತಹ ಎಲ್ಲಾ ಚಾನ್ಸಸ್, ಇದು ಬಿಜೆಪಿಗೆ ನಷ್ಟ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. BL ಸಂತೋಷ್ ಅವರ ಶಿಷ್ಯ ಲಕ್ಷ್ಮಣ್ ಸವದಿ ಅವರು ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ರು, ಇವತ್ತು ಕೂಡ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗ್ಲಿಲ್ಲ. ಅವರ ವರ್ಚಸ್ಸಿಗೆ ಧಕ್ಕೆ ಆಗುವಂತಹ ಎಲ್ಲಾ ಸಾಧ್ಯತೆಗಳನ್ನ ನಾವಿಲ್ಲಿ ಗಮನಿಸಬಹುದು. ಯಾಕಂದ್ರೆ ಅವರನ್ನು ಉಳಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ, ಒಬ್ಬ ಪಕ್ಷ ನಿಷ್ಠರನ್ನು ಉಳಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ, BL ಸಂತೋಷ್ ಅವರ ಪಡೆಯಲ್ಲಿ ಇದ್ದಂತಹವರನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋದು ಅವರ ವರ್ಚಸ್ಸಿಗೆ ಧಕ್ಕೆ ಆಗುವಂತಹ ಎಲ್ಲಾ ಸಾಧ್ಯತೆಗಳನ್ನ ಗಮನಿಸಬಹುದು. ಇನ್ನು ಸಾಹುಕಾರ್ ಅಂತ ಹೇಳಿದ್ರೇನೆ ಈಗ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಒಂದು ಗುಂಪಿನಲ್ಲಿ ಅಸಹನೆ ಇದೆ, ಆಕ್ರೋಶ ಇದೆ, ಅಸಮಾಧಾನ ಇದೆ. ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆಗಳು ಇದೆ. ಯಾಕಂದ್ರೆ ಆಲ್ರೆಡಿ ಬೇಡ ಬೇಡ ಅಂತ ಹೇಳಿದ್ರು. ಈಗ ಲಕ್ಷ್ಮಣ್ ಸವದಿ ಅವರಿಗೆ ಟಿಕೆಟ್ ಕೊಡಿಸದೆ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಅನ್ನ ಕೊಡಿಸಿದ್ರು. ಇನ್ನೊಂದ್ ಕಡೆ ನಿಪ್ಪಾಣಿಯಲ್ಲಿ ಹಂಗ ಆದ್ರೂ ಕೂಡ ಆ ನಂತರ ಅಲ್ಲಿಗೆ ತಣ್ಣಗಾಗುವಂತ ಪ್ರಯತ್ನಗಳು ಆಯ್ತು. ಆದ್ರೆ ಒಂದು ಬಣಕ್ಕೆ ಸಾಕಷ್ಟು ಆಕ್ರೋಶ ಇದೆ. ಈಗ ಅವರ ವಿರುದ್ಧ ಒಂದಷ್ಟು ಆರೋಪಗಳು ಕೇಳಿ ಬಂತು, ಸಿಡಿಯ ವಿಚಾರ ಬಂತು. ಇಷ್ಟೆಲ್ಲ ಆದ್ರೂ ಕೂಡ ತನ್ನ ವರ್ಚಸ್ಸನ್ನ ಇಟ್ಟುಕೊಂಡೇ ಮುಂದೆ ಹೋಗ್ತಾ ಇದ್ದಾರೆ. ಮೂಲ ಬಿಜೆಪಿಗರಿಗೆ ಯಾವುದೇ ರೀತಿಯ ಮಣೆ ಸಿಗ್ತಾ ಇಲ್ಲ, ಇವರಿಂದಾಗಿ ಈ ರೀತಿಯಾದಂತಹ ಪ್ರಾಬ್ಲಮ್ಗಳು ನಮಗೆ ಆಗ್ತಾ ಇದೆ ಅನ್ನೋದು ಅಲ್ಲಿ ಮೂಲ ಬಿಜೆಪಿಗರ ಆಕ್ರೋಶಕ್ಕೂ ಕಾರಣ ಆಗಿದೆ. ಸಾಹುಕಾರ್ ಅವರ ವಿರುದ್ಧ ಇನ್ನಷ್ಟು ಅಸಹನೆ ಆಗುವಂತಹ ಎಲ್ಲಾ ಚಾನ್ಸಸ್ ಅನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಇಷ್ಟು ಮಾತ್ರ ಅಲ್ಲ, ಯಾರ್ಯಾರನ್ನ ಈಗ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಬೆಳಗಾವಿಯ ಲಿಂಗಾಯತ ನಾಯಕರು KLE ಸಮೂಹ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಪ್ರಭಾಕರ್ ಕೋರೆ ಅವರನ್ನ ಸೆಳೆಯುವಂತಹ ಎಲ್ಲಾ ಪ್ರಯತ್ನನೂ ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು DKಶಿ ಮಾತನಾಡುವಾಗಲೂ ಅದೇ ಮಾತನ್ನ ಹೇಳಿದ್ರು, ಸುರ್ಜೇವಾಲಾ ಅವರು ಮಾತನಾಡುವಾಗ ಹೇಳಿದ್ರು, ಲಕ್ಷ್ಮಣ್ ಸವದಿ ಅವರು ಮಾತನಾಡುವಾಗ ಹೇಳಿದ್ರು, ಪ್ರಭಾಕರ್ ಕೋರೆ ಅವರು ಕಾಂಗ್ರೆಸ್ ಸೇರ್ಪಡೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತನಾಡಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ಪ್ರಯೋಜನಗಳು ಆಗೋದನ್ನ ನಾವಿಲ್ಲಿ ಗಮನಿಸಬಹುದು. ಅವರಿಗೂ ಕೂಡ ಈಗ ಗಾಳ ಹಾಕ್ತಾ ಇದೆ ಕಾಂಗ್ರೆಸ್. ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಇವೆಲ್ಲವೂ ಕೂಡ ಒಂದಷ್ಟು ಪರಿಣಾಮ ಬೀರೋದಂತೂ ಗ್ಯಾರಂಟಿ. ಮತ್ತೊಂದು ಕಡೆ ಈಗಾಗಲೇ ರಾಮದುರ್ಗ ಬಿಜೆಪಿಯ ಶಾಸಕರಾಗಿರುವಂತಹ ಮಹದೇವಪ್ಪ ಯಾದವಾಡ ಅವರನ್ನು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಗೊಳಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಇವರಿಂದ ಯಾವ ರೀತಿಯ ಪ್ರಯೋಜನಗಳು ಆಗಬಹುದು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗ ಒಬ್ಬೊಬ್ಬರು ಆಪ್ತರಿರೋದನ್ನ ನಾವು ನೋಡ್ತಾ ಇದೀವಿ. ಸಾಕಷ್ಟು ರೀತಿಯಂತಹ ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇದೆ. ನಮಗೆ ಟಿಕೆಟ್ ಸಿಗ್ಲಿಲ್ಲ, ನಮ್ಮನ್ನ ಇಲ್ಲಿ ಗುರುತಿಸಲಿಲ್ಲ, ನಾವಿಷ್ಟು ಆಪ್ತರಾದ್ರು, ನಾವಿಷ್ಟು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ರು, ಯಾವುದೇ ರೀತಿಯ ಇಲ್ಲಿ ನಮಗೆ ಲಾಭ ಆಗ್ಲಿಲ್ಲ ಅಂತ ಹೇಳಿ. ಹಾಗೆ ಚಿಕ್ಕನಗೌಡರು BSY ಆಪ್ತರು, ಅವರಿಗೂ ಕೂಡ ಟಿಕೆಟ್ ಸಿಗ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಆಕ್ರೋಶಗೊಂಡಿದ್ದಾರೆ. ಅವರು ಒಂದಷ್ಟು ರೀತಿಯಾದ ಸಮಸ್ಯೆಗಳನ್ನ ಈಗ ಮಾಡುವಂತಹ ಎಲ್ಲಾ ಚಾನ್ಸಸ್ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಿಜೆಪಿ ಟಿಕೆಟ್ಗಾಗಿ ಹೈಕಮಾಂಡ್ಗೆ ನಾಳೆವರೆಗೂ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗಿ ಬಂದು 2 ದಿನ ಆಯ್ತು, ಇನ್ನೂ ಟಿಕೆಟ್ ಘೋಷಣೆ ಆಗಿಲ್ಲ, ಈಗಲೂ ಆಶಾವಾದ ಹೊಂದಿದ್ದೇನೆ ಅಂತ ಹೇಳಿದ್ದಾರೆ. ಶೆಟ್ಟರ್ಗೆ ಟಿಕೆಟ್ ಘೋಷಣೆ ವಿಳಂಬದಿಂದಾಗಿ ಹುಬ್ಬಳ್ಳಿ ಪಾಲಿಕೆಯ 16 ಸದಸ್ಯರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಮಾಡುವಂಥದ್ದು, ನಮಗಿನ್ನೂ ಪಾಸಿಟಿವ್ ಆದಂಥ ಒಂದು ರೆಸ್ಪಾನ್ಸ್ ಬರ್ತದೆ ಹೈಕಮಾಂಡಿಂದ ಅಂತ ನಾನು ವೇಟ್ ಮಾಡ್ತಾ ಇದ್ದೇನೆ. ನಾಳೆವರೆಗೆ ವೇಟ್ ಮಾಡ್ತೀನಿ. ಅದು ನೋಡಿಕೊಂಡು ಮುಂದೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಮಾಡಬೇಕು ಅದು ವಿಚಾರ ಮಾಡಿ. ಅದಕ್ಕೆ ನಾಳೆ ಫೈನಲ್ಲು ಹೈಕಮಾಂಡ್ ನಿರ್ಧಾರ ಆದಮೇಲೆ ಮುಂದೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಅನ್ನೋದು ನಾನು ಮತ್ತೆ ತಿಳಿಸ್ತೀನಿ. ಇನ್ನು ಕಾಂಗ್ರೆಸ್ ಕತೆ ನೋಡೋದಾದ್ರೆ, ಸಿದ್ದರಾಮಯ್ಯ ಅವರು ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಕೊನೆ ಕ್ಷಣದಲ್ಲಿ ಅದು ಬದಲಾಗಿದೆ. ಅವರು ಕೋಲಾರ ಕ್ಷೇತ್ರದಿಂದ ಕಣಕ್ಕಿಳಿಯುವಂತಹ ಒಂದು ಹಿನ್ನೆಲೆಯಲ್ಲಿ ಆ ಸ್ಪರ್ಧೆಯಿಂದ ಈಗ ಹಿಂದೆ ಸರಿದಿದ್ದಾರೆ, ಯೂ ಟರ್ನ್ ಹೊಡೆದಿದ್ದಾರೆ. ಹಾಗಾದ್ರೆ ಯಾಕೆ, ಅದರ ಪರಿಣಾಮಗಳು ಏನೇನು, ಯಾವ ಕಾರಣಕ್ಕಾಗಿ ಈ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ನೋಡೋದಾದ್ರೆ, ಈಗ ಸಿದ್ದರಾಮಯ್ಯ ಅವರು ಅಂದುಕೊಳ್ತಾ ಇರೋದು ಒಂದೇ ಕ್ಷೇತ್ರ ಸಾಕು ಅಂತ ಹೇಳಿದ್ದಾರೆ. ಇವತ್ತು ಅವರು ಮೀಟಿಂಗ್ ಅನ್ನ ಕರೆದಿದ್ರು, ಕೊನೆ ಕ್ಷಣದಲ್ಲಿ ಅದನ್ನ ರದ್ದು ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ, ಒಂದಷ್ಟು ಬೇರೆ ಬೇರೆ ರೀತಿಯ ಕಾರಣಗಳು ಇದೆ. ಕೋಲಾರದಿಂದ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈಗಾಗಲೇ ಸಿದ್ದರಾಮಯ್ಯ ಅವರು ಅರಿತುಕೊಂಡಿದ್ದಾರೆ. ಅದಕ್ಕೆ ನೂರಾರು ಕಾರಣಗಳನ್ನ ನಾವು ಹೇಳ್ತಾ ಹೋಗ್ತೀವಿ. ಸ್ಥಳೀಯವಾಗಿ ಈಗಾಗಲೇ ಬಂಡಾಯದ ಬಿಸಿ ಇರೋದನ್ನ ನಾವು ಗಮನಿಸ್ತಾನೆ ಇದ್ದೀವಿ. ಈಗ ಅನೇಕ ಸರ್ವೆಗಳಲ್ಲೂ ಕೂಡ ಬಂಡಾಯದ ಬಿಸಿ ಇದೆ, ಗೆಲ್ಲೋದಕ್ಕೆ ಕಷ್ಟ ಸಾಧ್ಯ. ಅದು ರಮೇಶ್ ಕುಮಾರ್ ಬಣ ಆಗಿರ್ಬೋದು, ಮುನಿಯಪ್ಪ ಬಣ ಆಗಿರ್ಬೋದು, ಇವರೆಲ್ಲರ ಬಣದಿಂದಾಗಿ ಈಗ ಅಲ್ಲಿ ಗೆಲ್ಲುವಂತಹ ಸಾಧ್ಯತೆ ಬಹಳ ಮಟ್ಟಿಗೆ ಕಡಿಮೆ ಇದೆ ಅನ್ನೋದನ್ನ ಸರ್ವೆಗಳಲ್ಲಿ ಹೇಳಲಾಗಿದೆ. ಅದೇ ಕಾರಣಕ್ಕಾಗಿ ವರುಣಾದಿಂದ ಸ್ಪರ್ಧೆ ಮಾಡಿ ಅಂತ ಹೈಕಮಾಂಡ್ ಹೇಳಿದೆ.
2 ಕ್ಷೇತ್ರದ ವಿಶೇಷ ಮಾನ್ಯತೆಗೆ ತೀವ್ರ ಆಕ್ಷೇಪ ಕೂಡ ವ್ಯಕ್ತ ಆಗ್ತಾ ಇದೆ ಪಕ್ಷದ ಒಳಗೇನೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರೇನು ಮುಖ್ಯಮಂತ್ರಿ ಅಭ್ಯರ್ಥಿ ಅಲ್ಲ, ಅಂದ್ರೆ ಮುಖ್ಯಮಂತ್ರಿ ಅಲ್ಲ, ಅವರು ಅಷ್ಟು ದೊಡ್ಡ ಮಟ್ಟದ ಮಾನ್ಯತೆ ಕೊಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ 2 ಕ್ಷೇತ್ರ, ಉಳಿದವರಿಗೆ ಯಾಕೆ ಒಂದೇ ಕ್ಷೇತ್ರವನ್ನ ಕೊಡ್ತಾ ಇದ್ದೀರಾ, ಒಬ್ಬರಿಗೆ ಒಂದೇ ಕ್ಷೇತ್ರ ಅಂತ ಹೇಳಿದೆ. ಆದ್ರೆ ಸಿದ್ದರಾಮಯ್ಯವರಿಗೆ ಮಾತ್ರ ಯಾಕೆ 2 ಕ್ಷೇತ್ರ ಅನ್ನುವಂತಹ ಆಕ್ಷೇಪ ಈಗಾಗಲೇ ಕಾಂಗ್ರೆಸ್ನಲ್ಲಿ ವ್ಯಕ್ತ ಆಗ್ತಾ ಇದೆ. ಇನ್ನು ವರುಣಾದಲ್ಲಿ ಸೋಮಣ್ಣ ಅವರ ಸ್ಪರ್ಧೆ ಇದೆಯಲ್ಲ, ಅದು ಎಫೆಕ್ಟ್ ಆಗುವಂತಹ ಚಾನ್ಸಸ್ ಇದೆ. ಅದೇ ಕಾರಣಕ್ಕಾಗಿ ಈಗ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನ ಮಾಡ್ತಿದ್ದಾರೆ. ವರುಣಾದಲ್ಲಿ ನನಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಯಾರೇ ಬಂದ್ರು ನಾನೇ ಗೆಲ್ಲೋದು ಅಂತ ಹೇಳಿದ್ರು ಕೂಡ ಬೇರೆ ಬೇರೆ ಕಡೆ ಹೋಗೋದಿಕ್ಕೆ ಅವ್ರಿಗೆ ಕಷ್ಟ ಆಗುವಂತಹ ಸಾಧ್ಯತೆ ಇದೆ. ಒಂದಷ್ಟು ರೀತಿಯ ಬಿಜೆಪಿ ಮತ್ತು ಜೆಡಿಎಸ್ ನ ಇಲ್ಲಿ ಪ್ರಬಲ ಅಭ್ಯರ್ಥಿಗಳು ಇದ್ರೆ ಇದು ಸಿದ್ದರಾಮಯ್ಯ ಅವರಿಗೆ ಎಲ್ಲೋ ಒಂದ್ ಕಡೆ ಸಮಸ್ಯೆ ಆಗುವಂತಹ ಸಾಧ್ಯತೆ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಸಿದ್ದರಾಮಯ್ಯ ಅವರು ಈಗಾಗಲೇ ಕೇವಲ 1 ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ, ಅದು ವರುಣಾ ಕ್ಷೇತ್ರವನ್ನ. ಇನ್ನು ಬಿಜೆಪಿಯ 2ನೇ ಪಟ್ಟಿ ಬಿಡುಗಡೆ ಆಗ್ತಾ ಇದ್ದ ಹಾಗೆ ಬಂಡಾಯದ ಬಿಸಿ ತಟ್ಟಿದೆ. 16 ಕ್ಷೇತ್ರದಲ್ಲಿ ಬಂಡಾಯದ ಗಾಳಿ ಬೀಸಿದೆ. ಬಂಡಾಯ ಶಮನ ಮಾಡುವ ಜವಾಬ್ದಾರಿಯನ್ನ ಯಡಿಯೂರಪ್ಪ ಹಾಗೂ ಧರ್ಮೇಂದ್ರ ಪ್ರಧಾನ್ಗೆ ವಹಿಸಲಾಗಿದೆ. ಎರಡನೇ ಪಟ್ಟಿ ಬಳಿಕ ಕಮಲ ಪಕ್ಷದಲ್ಲಿ ಭಿನ್ನ ಬೆಂಕಿ. ಸಂಧಾನಕ್ಕೆ ಸರ್ಕಸ್, ಬಂಡಾಯ ಸ್ಪರ್ಧೆ ಬಿಸಿ. ಬಿಜೆಪಿಗೆ ಬಂಡಾಯದ ಬೆಂಕಿ ತಗುಲಿದೆ. ಸ್ವತಃ ಸಿಎಂ ಸ್ವಂತ ಜಿಲ್ಲೆ ಹಾವೇರಿಯಲ್ಲೇ ಬಂಡಾಯ ಜೋರಾಗಿದ್ದು ಬಸವರಾಜ ಬೊಮ್ಮಾಯಿ ಗೆಲುವಿಗೂ ಸಂಕಷ್ಟ ಎದುರಾಗುವ ಆತಂಕ ಸೃಷ್ಟಿಸಿದೆ. ಹಾವೇರಿ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಸಿಗದ ನೆಹರು ಓಲೇಕಾರ್ ರೆಬಲ್ ಆಗಿದ್ದಾರೆ. ಓಲೇಕಾರ್ ಮನವೊಲಿಸಲು ಸ್ವತಃ ಯಡಿಯೂರಪ್ಪ ಅಖಾಡಕ್ಕಿಳಿದಿದ್ದಾರೆ. ರಾತ್ರೋರಾತ್ರಿ ನೆಹರು ಓಲೇಕಾರ್ ಕರೆಸಿಕೊಂಡು ಮನವೊಲಿಕೆ ಕಸರತ್ತು ಮಾಡಿದ್ದಾರೆ. ಹಾವೇರಿ ಶಾಸಕ ನೆಹರು ಓಲೇಕಾರ್ ನಿರ್ಧಾರ ಇನ್ನೂ ನಿಗೂಢವಾಗಿದ್ದು ಜೆಡಿಎಸ್ನಿಂದ ಸ್ಪರ್ಧೆ ಮಾಡಲಿದ್ದಾರೆ ಎನ್ನುವ ಸುದ್ದಿ ಹರಡಿದೆ. ಸಿಎಂ ಬಸವರಾಜ ಬೊಮ್ಮಾಯಿಯೇ ಟಿಕೆಟ್ ತಪ್ಪಿಸಿದ್ದಾರೆ ಎನ್ನುವ ಕಾರಣಕ್ಕೆ ಆಕ್ರೋಶ ದುಪ್ಪಟ್ಟಾಗಿದೆ. ಬಾಗಲಕೋಟೆ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟವಾಗಿದ್ದು ಶಾಸಕ ವೀರಣ್ಣ ಚರಂತಿಮಠ ವಿರುದ್ಧ ಸ್ವಂತ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುವ ಘೋಷಣೆ ಮಾಡಿದ್ದಾರೆ. ಈಗಿದ್ದಂಥ ಶಾಸಕರನ್ನ ಅಭ್ಯರ್ಥಿ ಮಾಡಿದ ಮೇಲೆ ನಾವೆಲ್ಲರೂ ಒಟ್ಟಾಗಿ ಕೂಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಎಲ್ಲರೂ ಸೇರಿ ಒಂದು ಒಮ್ಮತದ ಅಭ್ಯರ್ಥಿನ ಪಕ್ಷೇತರ ಅಭ್ಯರ್ಥಿ ಹಾಕ್ಬೇಕಂತೇಳಿ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ಆ ದೃಷ್ಟಿಯಿಂದ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ನಾವು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಚರಂತಿಮಠ ಅವರನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ಬರುವಂಥ ದಿನಮಾನಗಳಲ್ಲಿ ಅವರು ನಾಮಪತ್ರ ಸಲ್ಲಿಸ್ತಾರೆ. ಉಡುಪಿ ಜಿಲ್ಲೆಯಲ್ಲಿ ಭಾರಿ ಬದಲಾವಣೆ ಮಾಡಿ ಪ್ರಯೋಗಕ್ಕೆ ಮುಂದಾಗಿರುವ ಬಿಜೆಪಿಗೆ ಬೈಂದೂರಿನಲ್ಲಿ ಬಂಡಾಯದ ಸೂಚನೆ ಸಿಕ್ಕಿದೆ. ಜೆಡಿಎಸ್ನಿಂದ ಆಹ್ವಾನ ಬಂದಿದೆ. ಮುಂದಿನ 2 ದಿನದಲ್ಲಿ ನಿರ್ಧಾರ ಪ್ರಕಟ ಮಾಡ್ತೀನಿ ಅಂದಿದ್ದಾರೆ ಬೈಂದೂರು ಶಾಸಕ ಸುಕುಮಾರ್ ಶೆಟ್ಟಿ. ನಾನು ನಂಬಿದ ಕಾರ್ಯಕರ್ತರ ಕೈ ಬಿಡುವ ಪ್ರಶ್ನೆ ಇಲ್ಲ ಎಂದಿರುವುದು ಕುತೂಹಲ ಮೂಡಿಸಿದೆ. ಈ ಕಾರ್ಯಕರ್ತರ ಇದು ನನಗೆ ಸಂತೋಷವನ್ನು ತಂದಿದೆ. ನಿಜವಾಗಿ ನನ್ನನ್ನು ನಂಬಿದ್ದಕ್ಕೆ ನಾನು ಅವರನ್ನು ಬಿಡುವುದಿಲ್ಲ. ನಾನು ಬಿಡುವುದಿಲ್ಲ ಅಂತ ಹೇಳಿದರೆ MLA ಆದರೆ ಮಾತ್ರ ಕೆಲಸ ಮಾಡುವುದಲ್ಲ. MLA ಅಲ್ಲದಿದ್ದರೂ ನನ್ನ ಹತ್ರ ಸಮರ್ಥತೆ ಇದೆ. ನಾನು ನನ್ನ ನಿಲುವನ್ನು 2 ದಿವಸ ಬಿಟ್ಟು ಹೇಳ್ತೇನೆ. ರಾಜಕೀಯ ಇಲೆಕ್ಷನ್ ನಿಲ್ಲುವುದಿಲ್ಲ ನಾನು, ಆದರೂ ನನ್ನ ನಿಲುವನ್ನು 2 ದಿವಸ ಬಿಟ್ಟು ಹೇಳ್ತೇನೆ. ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಸೇರಿದ ಬಳಿಕ ಬೆಳಗಾವಿಯಲ್ಲಿ ಮತ್ತಷ್ಟು ಬಂಡಾಯ ಸ್ಫೋಟ ಆಗುವ ನಿರೀಕ್ಷೆ ಇದ್ದು ಇಂದು ರಾಜ್ಯ ಚುನಾವಣಾ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್ ಟಿಕೆಟ್ ಸಿಕ್ಕವರು ಹಾಗೂ ವಂಚಿತರ ಸಭೆ ನಡೆಸುವ ಕಾರ್ಯಕ್ರಮ ನಿಗದಿಯಾಗಿತ್ತು. ಬೆಂಗಳೂರಿನಲ್ಲೇ ಮ್ಯಾರಥಾನ್ ಸಭೆ ನಡೆದ ಕಾರಣ ಸಂಧಾನ ಸಭೆ ರದ್ದಾಗಿದೆ. ಅರವಿಂದ್ ಲಿಂಬಾವಳಿ, ಕೂಳಿಹಟ್ಟಿ ಶೇಖರ್ ಸೇರಿದಂತೆ ಬೋವಿ ಸಮಾಜದ ಪ್ರಭಾವಿ ನಾಯಕರಿಗೆ ಟಿಕೆಟ್ ನೀಡದಿದ್ರೆ ಇಡೀ ಬೋವಿ ಸಮಾಜ ಬಿಜೆಪಿ ವಿರುದ್ಧ ತಿರುಗಿ ಬೀಳಲಿದೆ. ಬಿಜೆಪಿ ವಿರುದ್ಧ ಸ್ವತಃ ತಾವೇ ಪ್ರಚಾರ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಬೋವಿ ಮಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ. ಯಾವುದೇ ಕ್ಷೇತ್ರದಿಂದ ಬೋವಿ ಸಮಾಜವನ್ನು ರಾಷ್ಟ್ರೀಯ ಪಕ್ಷಗಳು ಪರಿಗಣಿಸ್ತಿರೋದನ್ನು ಗಮನಿಸಿ ನಮ್ಮ ನಿರ್ಧಾರ ರಾಜ್ಯದ ಜನತೆಗೆ ಸ್ಪಷ್ಟವಾಗಿ ಗೊತ್ತಿತ್ತು, ನಮ್ಮ ನಡೆಯೂ ಕೂಡ ಗೊತ್ತಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಅದನ್ನು ಸಿಂಹಾವಲೋಕನ ಮಾಡಿಕೊಂಡು ರಾಷ್ಟ್ರೀಯ ಪಕ್ಷಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಬೋವಿ ಸಮಾಜಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಮಾಡಿರುವಂತಹ ಸಾಮಾಜಿಕ ಅನ್ಯಾಯವನ್ನು ಮುಂದುವರಿಸಬೇಡಿ ಅಂತೇಳಿ ನಾವು ತಿಳಿಸ್ತಾ ಇದ್ದೀವಿ. ಈ ವಿಚಾರವಾಗಿ ನಾವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರುಗಳನ್ನು ಬೆಂಗಳೂರಿನಲ್ಲಿ ಹಾಗೂ ದೆಹಲಿಯಲ್ಲಿ ಭೇಟಿ ಮಾಡಿ ಬಂದು ಸಮುದಾಯದ ವಿಚಾರವನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಬಂದಿದ್ದೇವೆ. ರಾಜ್ಯದಾದ್ಯಂತ 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ
ಟಿಕೆಟ್ ವಂಚಿತರು ಬಂಡಾಯದ ಸುಳಿವು ಕೊಟ್ಟಿದ್ದು ಉಳಿದ 12 ಕ್ಷೇತ್ರಗಳ ಟಿಕೆಟ್ ಘೋಷಣೆಗೆ ಬಿಜೆಪಿ ಹೈಕಮಾಂಡ್ ಚಿಂತಾಕ್ರಾಂತವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಜೆಪಿ ಬಂಡಾಯ ಕಾಂಗ್ರೆಸ್ಗೆ ಮಾತ್ರ ವರವಾಗಿಲ್ಲ, ಜೆಡಿಎಸ್ ಪಾಲಿಗೂ ವರ ಅನಿಸಿದೆ. ಇವತ್ತು ಜೆಡಿಎಸ್ ಕಚೇರಿ ಜನರಿಂದ ತುಂಬಿ ತುಳುಕ್ತಾ ಇತ್ತು. ಕುಟುಂಬ ಸಮರಕ್ಕೆ ಸಿಕ್ಕಿದ್ದ ಕ್ಷೇತ್ರಗಳಿಗೂ ಟಿಕೆಟ್ ಘೋಷಣೆ ಮಾಡುವ ಮೂಲಕ 2ನೇ ಪಟ್ಟಿ ರಿಲೀಸ್ ಆಗಿದೆ. ಜೆಡಿಎಸ್ನಲ್ಲಿ ಸಹೋದರರಿಗೆ ಸವಾಲು ಎನಿಸಿದ್ದ ಹಾಸನ ಕ್ಷೇತ್ರದ ಟಿಕೆಟ್ ಘೋಷಣೆಯಾಗಿದೆ. ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಎಂದಿದ್ದ ಕುಮಾರಸ್ವಾಮಿ ಕೊನೆಗೂ ಸ್ವರೂಪ್ ಪ್ರಕಾಶ್ಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಪಕ್ಕದಲ್ಲಿ ರೇವಣ್ಣನನ್ನ ಕೂರಿಸಿಕೊಂಡೇ ಟಿಕೆಟ್ ಬಿಡುಗಡೆಯಾಗಿದೆ. ಈ ಮೂಲಕ 2ನೇ ಪಟ್ಟಿಯಲ್ಲಿ 50 ಜನರಿಗೆ ಟಿಕೆಟ್ ನೀಡಲಾಗಿದೆ. ನಮಗೆ ಬೇಕಾದ್ರೆ ಇವತ್ತು ರಾಜ್ಯದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು, ಇಡೀ ಕುಟುಂಬ ನಾವು ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಒಂದು. ಬೆಳಗ್ಗೆ ಭವಾನಿ ರೇವಣ್ಣ ಅವರೇ ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ರೇವಣ್ಣ ಅವರು ನಾವು ಕೂತು ಚರ್ಚೆ ಮಾಡಿ ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಸಹಮತದೊಂದಿಗೆ ಸ್ವರೂಪ್ ಪ್ರಕಾಶ್ ಅವರನ್ನ ಹಾಸನದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದೇವೆ. ಹಾಸನ ಟಿಕೆಟ್ ಘೋಷಣೆ ಆಗುತ್ತಿದ್ದಂತೆ ಹಾಸನದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಸ್ವರೂಪ್ ಬೆಂಬಲಿಗರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಸ್ವರೂಪ್ ಮನೆ ಬಳಿ ಸಿಹಿ ಹಂಚಿ ಕುಣಿದು ಕುಪ್ಪಳಿಸಿದ್ರು. ನನಗೆ ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣನವರು ಟಿಕೆಟ್ ನೀಡಿದ್ದಾರೆ, ನಾವು ಟಿಕೆಟ್ ಫೈಟ್ ನಡೆಸಿಲ್ಲ, ಮಾಜಿ ಸಚಿವ ರೇವಣ್ಣನವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆಯುತ್ತೇನೆ ಎಂದಿದ್ದಾರೆ. ಜಾತೀಯ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ HD ದೇವೇಗೌಡರು ಸಾಹೇಬರು ಮತ್ತು ರಾಜ್ಯಾಧ್ಯಕ್ಷರಾದಂಥ CM ಇಬ್ರಾಹಿಂ ಅವರು, HD ಕುಮಾರಸ್ವಾಮಿ ಅವರು, HD ರೇವಣ್ಣ ಅವರು, ನಮ್ಮ ಸಂಸದ ಪ್ರಜ್ವಲ್ ರೇವಣ್ಣ ಅವರು, ಶಿವರಾಜ್ ರೇವಣ್ಣ ಅವರು ಹಾಗೂ ಭವಾನಿ ಮೇಡಮ್ ಎಲ್ಲ ಆಶೀರ್ವಾದದೊಂದಿಗೆ ಮತ್ತು ಜಾತ್ಯತೀತ ಜನತಾದಳ ಪಕ್ಷದಿಂದ ನನ್ನ ಅಭ್ಯರ್ಥಿಯಾಗಿ ದೇವೇಗೌಡರು ಸಾಹೇಬರು, CM ರೇವಣ್ಣ ಸಾಹೇಬರು ಕೂಡ ಖಂಡಿತವಾಗ್ಲೂ ನನ್ನೆಲ್ಲರಿಗೂ ಚಿರಋಣಿಯಾಗಿರ್ತೀನಿ. ಮೊದಲನೇ ಪಕ್ಷಕ್ಕೆ ಇನ್ನು ನಿನ್ನೆಯಷ್ಟೇ ಕಾಂಗ್ರೆಸ್ನಿಂದ ಜೆಡಿಎಸ್ಗೆ ವಾಪಸ್ಸಾಗಿದ್ದ YSV ದತ್ತಾ ಬಗ್ಗೆ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ರು. ವಿಶೇಷ ಅಂದ್ರೆ ಇವತ್ತು ಕುಮಾರಸ್ವಾಮಿಯೇ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ದೊಡ್ಡವರು, ಅವರು ದೊಡ್ಡವರು, ನಾನು ಅವರಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಕಡೂರು ಶ್ರೀ YSV ದತ್ತಾ ಟಿಕೆಟ್ ಘೋಷಣೆಗೂ ಮುನ್ನ ಜೆಡಿಎಸ್ ಪಕ್ಷಕ್ಕೆ ಹಲವು ನಾಯಕರು ಸೇರ್ಪಡೆಯಾದರು. ಮಂಗಳೂರು, ಉತ್ತರ ಕನ್ನಡ, ತುಮಕೂರು, ಚಿತ್ರದುರ್ಗ ಸೇರಿದಂತೆ ಹಲವು ನಾಯಕರಿಗೆ ಮಾಜಿ CM ಕುಮಾರಸ್ವಾಮಿ ಹಾಗೂ ರಾಜ್ಯಾಧ್ಯಕ್ಷ CM ಇಬ್ರಾಹಿಂ ಪಕ್ಷಕ್ಕೆ ಬರಮಾಡಿಕೊಂಡರು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯ MP ಕುಮಾರಸ್ವಾಮಿ, ಚಿತ್ರದುರ್ಗದ ಕಾಂಗ್ರೆಸ್ ನಾಯಕ, ವಿಧಾನ ಪರಿಷತ್ ಮಾಜಿ ಸದಸ್ಯ ರಘು ಆಚಾರ್, ಜೇವರ್ಗಿಯ ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್, ಶಹಾಪುರದ ಮಾಜಿ ಶಾಸಕರಾದ ಗುರುಲಿಂಗಪ್ಪ ಗೌಡ, ಕಾರವಾರದ ಚೈತ್ರಾ ಕೊಡೇಕರ್, ಪಾವಗಡದ ಶ್ರೀರಾಮ್, ಮಾಯಕೊಂಡದ ಸವಿತಾಬಾಯಿ, ದಿವ್ಯಪ್ರಭಾ ಗೌಡ ಸೇರಿದಂತೆ ನೂರಾರು ಪ್ರಮುಖ ನಾಯಕರು ಜೆಡಿಎಸ್ ಪಕ್ಷವನ್ನ ಸೇರ್ಪಡೆಯಾದರು. ಪಕ್ಷ ಸೇರ್ಪಡೆ ಕಾರ್ಯಕ್ರಮದ ಬಳಿಕ ಮಾತನಾಡಿದ ಮಾಜಿ CM ಕುಮಾರಸ್ವಾಮಿ, ವಿವಿಧ ಪಕ್ಷಗಳನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ನಾಯಕರು ಸೇರ್ಪಡೆಯಾಗುತ್ತಿದ್ದಾರೆ. ನಮ್ಮ ಪಕ್ಷದ ಶಕ್ತಿ ಏನು ಎಂಬುದು ಎಲ್ಲರಿಗೂ ಮನವರಿಕೆ ಆಗುತ್ತಿದೆ. ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ಗೆ ಶಕ್ತಿ ಇಲ್ಲ ಎಂದು ಅಪಪ್ರಚಾರ ಮಾಡುತ್ತಿದ್ರು. ಈಗ 40 ಸ್ಥಾನಕ್ಕೂ ಹೆಚ್ಚು ಸ್ಥಾನ ಗೆದ್ದರೂ ಅಚ್ಚರಿಯಿಲ್ಲ ಎಂದಿದ್ದಾರೆ. 123 ಗುರಿಯನ್ನು ಇಟ್ಟು ಹೊರಟಿದ್ದೇವೆ ಎಂದಾಗ ಬಹಳ ಜನ ಅದರ ಬಗ್ಗೆ ಲಘುವಾಗಿ ಮಾತಾಡಿದ್ದಾರೆ. ಎಲ್ಲಿ ಪಕ್ಷಕ್ಕೆ 15 ಸೀಟ್ ಬರುತ್ತೋ, 20 ಸೀಟ್ ಬರುತ್ತೋ, ಈ ರೀತಿಯ ಒಂದು ಮಾತುಗಳೇನಿತ್ತು, ಅದೇ ವ್ಯಕ್ತಿಗಳು, ಅದೇ ಒಂದು ಸಮೀಕ್ಷೆಗಳು ಈಗ 40ರಿಂದ 60ರವರೆಗೂ ಹೋಗಿದ್ದಾರೆ. ಈಗ ಜೆಡಿಎಸ್ ಪಕ್ಷದ ಶಕ್ತಿ 40-60 ಅಂತಕ್ಕಂಥ ಒಂದು ವಾತಾವರಣ ಈಗ ಚರ್ಚೆ ಏನಾಗ್ತಾ ಇದೆ. ಸಾಕಷ್ಟು ಬೆಳವಣಿಗೆ ಬಳಿಕ ಜೆಡಿಎಸ್ ಕೂಡ ಪ್ರಬಲ ಪಕ್ಷವಾಗಿ ಹೊರಹೊಮ್ಮುತ್ತಾ 2ನೇ ಪಟ್ಟಿ ರಿಲೀಸ್ ಆಗಿದೆ. ಪಕ್ಷಾಂತರಿಗಳಿಂದ ಚುನಾವಣೆಯಲ್ಲಿ ಯಾವ ಮಟ್ಟದಲ್ಲಿ ಸಹಕಾರಿ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅರಸೀಕೆರೆ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ NR ಸಂತೋಷ್ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ. ಪದ್ಮನಾಭನಗರದ ನಿವಾಸಕ್ಕೆ ಭೇಟಿ ಕೊಟ್ಟು ಆಶೀರ್ವಾದ ಪಡೆದಿದ್ದಾರೆ. ಜೆಡಿಎಸ್ನಿಂದ ಸ್ಪರ್ಧೆ ಮಾಡೋದನ್ನ ಕೆಲವೇ ನಿಮಿಷಗಳಲ್ಲಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ರಾಜ್ಯ ರಾಜಕಾರಣದಲ್ಲಿ ಬೇರೆ ಎಲ್ಲೆಲ್ಲಿ ಏನೇನು ಆಗಿದೆ ಅನ್ನೋದನ್ನ ಚುನಾವಣಾ ಚದುರಂಗದಲ್ಲಿ ನೋಡೋಣ. ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಬಂಡಾಯ ಜೋರಾಗಿದೆ. ಮೂಡಿಗೆರೆ ಹಾಲಿ ಶಾಸಕ MP ಕುಮಾರಸ್ವಾಮಿ ರಾಜೀನಾಮೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿರೋ MPK, ಪಕ್ಷ ಬಿಡಲು, ಟಿಕೆಟ್ ಕೈತಪ್ಪಲು CT ರವಿ ಕಾರಣ. ಜನ CT ರವಿಗೆ ಬುದ್ಧಿ ಕಲಿಸ್ತಾರೆ. ನಾನು ಚುನಾವಣೆಗೆ ಸ್ಪರ್ಧಿಸುವುದು ನಿಶ್ಚಿತ ಎಂದಿದ್ದಾರೆ. ಮಣಿಕಂಠ್ ರಾಠೋಡ್ಗೆ ಯಾವ ಆಧಾರದ ಮೇಲೆ ಚಿತ್ತಾಪುರ ಬಿಜೆಪಿ ಟಿಕೆಟ್ ನೀಡಲಾಗಿದೆ ಗೊತ್ತಿಲ್ಲ ಎಂದು ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್ ಅಸಮಾಧಾನ ಹೊರಹಾಕಿದ್ದಾರೆ.
ನಾಳೆ ಅಥವಾ ನಾಡಿದ್ದು ನಮ್ಮ ಮುಂದಿನ ನಡೆ ಬಗ್ಗೆ ತೀರ್ಮಾನ ಕೈಗೊಳ್ತೇವೆ ಅಂದ್ರು. ಬಿಜೆಪಿ ಪಕ್ಷ ಸಮುದ್ರ ಇದ್ದಂತೆ. ರಾಜೀನಾಮೆ ಕೊಟ್ಟಂತವರ ಬಗ್ಗೆ ನಾನು ಅಪಹಾಸ್ಯ ಮಾಡೋದಾಗ್ಲಿ ಮಾಡಲ್ಲ. ರಾಜೀನಾಮೆ ಕೊಡಬಾರ್ದಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಗದಗ ಜಿಲ್ಲೆಯಲ್ಲಿ ಸಚಿವ ಸಿಸಿ ಪಾಟೀಲ್ ಹೇಳಿದ್ದಾರೆ. ಬಿಜೆಪಿ ಟಿಕೆಟ್ ಕೈತಪ್ಪಿದ್ದಕ್ಕೆ ಅಪ್ಪುಗೌಡ ಪಾಟೀಲ್ ಬಿಜೆಪಿ ವಿರುದ್ಧ ಗರಂ ಆಗಿದ್ದಾರೆ. ವಿಜಯಪುರದ ಮನಗುಳಿ ಪಟ್ಟಣದ ಅಪ್ಪುಗೌಡ ನಿವಾಸದ ಬಳಿ ನೂರಾರು ಅಭಿಮಾನಿಗಳು ಜಮಾಯಿಸಿದ್ರು. ಈ ವೇಳೆ ಮಾತನಾಡಿ, ಬಿಜೆಪಿಯನ್ನ ನಂಬಿದ್ದೆ, ಆದ್ರೆ ನನಗೆ ಅನ್ಯಾಯವಾಗಿದೆ. ಕಾರ್ಯಕರ್ತರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ತೇನೆ ಎಂದಿದ್ದಾರೆ. ಪಕ್ಷ ನಿರ್ಧಾರ ಮಾಡಿದ ಕಡೆ ಹೋಗಿ ಪ್ರಚಾರ ಮಾಡ್ತೀನಿ ಅಂತ ಕೆಆರ್ಪೇಟೆ ತಾಲೂಕಿನ ಅಗ್ರಹಾರ ಬಾಚಳ್ಳಿಯಲ್ಲಿ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಯಾವ ಕ್ಷೇತ್ರದ ಪ್ರಚಾರಕ್ಕೆ ಹೋಗಬೇಕೆಂದು ಸಿಎಂ ಹಾಗೂ ಅಧ್ಯಕ್ಷರು ತಿಳಿಸಲಿದ್ದಾರೆ. ಈ ಬಾರಿ ಮಂಡ್ಯದಲ್ಲಿ ಕಮಲ ಅರಳುತ್ತೆ ಅಂದ್ರು. ಕುಣಿಗಲ್ನ ಯಡೆಯೂರು ದೇವಸ್ಥಾನದಲ್ಲಿ ಉಭಯ ನಾಯಕರಾದ ಬಿವೈ ವಿಜಯೇಂದ್ರ, ಜಿ ಪರಮೇಶ್ವರ್ ಮುಖಾಮುಖಿಯಾದ್ರು. ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕುಶಲೋಪರಿ ವಿಚಾರಿಸಿದ್ರು. ಈ ವೇಳೆ ವಿಜಯೇಂದ್ರಗೆ ಶಾಲನ್ನ ಹೊದಿಸಿ ಆಶೀರ್ವದಿಸಿದ್ರು. ಬಳಿಕ ಪರಮೇಶ್ವರ್ ಕಾಲಿಗೆ ಬಿದ್ದು ವಿಜಯೇಂದ್ರ ನಮಸ್ಕರಿಸಿದ್ರು. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಚುನಾವಣಾ ರಾಜಕೀಯ ನಿವೃತ್ತಿ ಘೋಷಿಸಿದ್ದು, ಈ ಬಾರಿ ಶಿವಮೊಗ್ಗ ಟಿಕೆಟ್ ಯಾರಿಗೆ ಅನ್ನೋ ಕುತೂಹಲ ಮೂಡಿದೆ. ಪುತ್ರನಿಗೆ ಟಿಕೆಟ್ ಕೊಡಿಸಲು ಸರ್ಕಸ್ ಮಾಡ್ತಿದ್ದಾರೆ ಎನ್ನಲಾಗಿದೆ. ಆದರೆ ಬಳ್ಳಾರಿಯಲ್ಲಿ ಮಾತನಾಡಿರೋ ಈಶ್ವರಪ್ಪ, ನನ್ನ ಪುತ್ರನಿಗೆ ಟಿಕೆಟ್ ಕೊಡೋ ವಿಚಾರ ಗೊತ್ತಿಲ್ಲ, ನಾನು ಟಿಕೆಟ್ ಲಾಬಿ ಮಾಡ್ತಿಲ್ಲ ಎಂದಿದ್ದಾರೆ. ಯಾದಗಿರಿ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಚನ್ನಾರೆಡ್ಡಿ ಪಾಟೀಲ ತನ್ನೂರಿಗೆ ನೀಡಲಾಗಿದ್ದು, ಸತೀಶ್ ಕಂದಕೂರ್ ಬಂಡಾಯವೆದ್ದಿದ್ದಾರೆ. ಬೆಂಬಲಿಗರು, ಕಾರ್ಯಕರ್ತರ ಜೊತೆ ಸತೀಶ್ ಕಂದಕೂರು ಸಭೆ ನಡೆಸಿದ್ದು, ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಸತೀಶ್ ಚಿಂತನೆ ನಡೆಸಿದ್ದಾರೆ. ಶಾಸಕ ಬಸವರಾಜ್ ದಡೇಸಗೂರು ಕೊಪ್ಪಳದ ಗೌರಿಪುರದಲ್ಲಿ ಪ್ರಚಾರಕ್ಕೆ ತೆರಳಿದ್ದಾಗ ಜನರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 5 ವರ್ಷ ಏನೂ ಕೆಲಸ ಮಾಡಿಲ್ಲ, ಈಗ ಮತ ಕೇಳಲು ಬಂದಿದ್ದೀರಾ ಅಂತ ಶಾಸಕರ ವಾಹನ ತಡೆದು ಧಿಕ್ಕಾರ ಕೂಗಿದ್ದಾರೆ. ನಾನು ರಾಜಕೀಯದಿಂದ ನಿವೃತ್ತಿಯಾಗಲ್ಲ, ಇನ್ಮುಂದೆ ಪಕ್ಷದ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೇನೆಂದು ಸುಳ್ಯ ಶಾಸಕ ಅಂಗಾರ ಸ್ಪಷ್ಟಪಡಿಸಿದ್ದಾರೆ. ನಾಗಮಂಗಲ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸುಧಾ ಶಿವರಾಂ ಪರ ಪತಿ ಎಲ್ಆರ್ ಶಿವರಾಮೇಗೌಡ ಪ್ರಚಾರ ನಡೆಸುತ್ತಿದ್ದಾರೆ. ಈ ವೇಳೆ ನನ್ನ ಅಳಿವು ಉಳಿವು ನಿಮ್ಮ ಕೈಯಲ್ಲಿದೆ ಎಂದು ಕಾರ್ಯಕರ್ತರ ಮುಂದೆ ಶಿವರಾಮೇಗೌಡ ಕಣ್ಣೀರು ಹಾಕಿದ್ರು. ಇದು ನನಗೆ ನೋವಿನ ಕಣ್ಣೀರಲ್ಲ, ಆನಂದದಿಂದ ಬರ್ತಾ ಇರ್ತಕ್ಕಂಥ ಕಣ್ಣೀರು. ನೀವೆಲ್ಲ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ. ಹಾವೇರಿಯ ಬ್ಯಾಡಗಿ ಕ್ಷೇತ್ರದಲ್ಲಿ ಬಿಜೆಪಿಗೆ ಬಂಡಾಯ ಬಿಸಿ ತಟ್ಟಿದೆ. ಟಿಕೆಟ್ ಕೈತಪ್ಪಿದ್ದಕ್ಕೆ ಸುರೇಶ್ ಗೌಡ ಪಾಟೀಲ್ ಬಂಡಾಯವೆದ್ದಿದ್ದು, ಸ್ವತಂತ್ರವಾಗಿ ಸ್ಪರ್ಧಿಸುತ್ತೇನೆ ಎಂದು ಹೇಳಿದ್ದಾರೆ. ಚಿತ್ತಾಪುರದಲ್ಲಿ ಕ್ಷಣ ಕ್ಷಣಕ್ಕೂ ಬಿಜೆಪಿ ಬಂಡಾಯದ ಬೆಂಕಿ ಹೆಚ್ಚಾಗ್ತಿದೆ. ಚಿತ್ತಾಪುರದ ಬಾಬುರಾವ್ ಕಲ್ಯಾಣ ಮಂಟಪದಲ್ಲಿ ಬೂತ್ ಮಟ್ಟದ ಸಭೆಗೆ ಆಗಮಿಸಿದ್ದ ಎನ್ ರವಿಕುಮಾರ್ ಹಾಗೂ ಬಿಜಿ ಪಾಟೀಲ್ಗೆ ಕಾರ್ಯಕರ್ತರು ಘೇರಾವ್ ಹಾಕಿದ್ರು. ಮಣಿಕಂಠ ರಾಠೋಡ್ ಬದಲಿ ಅರವಿಂದ್ ಚೌಹಾಣ್ಗೆ ಟಿಕೆಟ್ ನೀಡುವಂತೆ ಕಿಡಿಕಾರಿದ್ರು. ಕುಷ್ಟಗಿಯ ಕಬ್ಬರಗಿ ಗ್ರಾಮದಲ್ಲಿ ಶಾಸಕ ಅಮರೇಗೌಡ ಬಯ್ಯಾಪುರ ಪ್ರಚಾರಕ್ಕೆ ಹೋದಾಗ ಆರತಿ ತಟ್ಟೆಗೆ ಹಣ ಹಾಕಿ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಬೇಸತ್ತು ಚಾಮರಾಜನಗರದ ಕೋಳಿಪಾಳ್ಯದ ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ. ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಶ್ರೀಲಕ್ಷ್ಮೀ ದೇವಾಲಯ ಬಳಿ ರಾಜಕೀಯ ಮುಖಂಡರು ಗ್ರಾಮದೊಳಗೆ ಬರದಂತೆ ಬ್ಯಾನರ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಬಸವನಗುಡಿ ಪೊಲೀಸರು ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 18 ಲಕ್ಷ ಹಣ ಸೀಸ್ ಮಾಡಿದ್ದಾರೆ. ಕ್ರೆಟಾ ಕಾರಿನಲ್ಲಿ ರಿಷಬ್ ಹಣ ತೆಗೆದುಕೊಂಡು ಹೋಗ್ತಿದ್ದ ವೇಳೆ ಹಣ ಜಪ್ತಿ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಕಂತೆ ಹಣ ಜಪ್ತಿ ಮಾಡಲಾಗಿದೆ. 2 ಪ್ರತ್ಯೇಕ ಪ್ರಕರಣದಲ್ಲಿ 9,12,000 ಹಣ ವಶಪಡಿಸಿಕೊಳ್ಳಲಾಗಿದೆ. ಇತ್ತ ದಂದೂರು ಚೆಕ್ಪೋಸ್ಟ್ನಲ್ಲಿ 8 ಲಕ್ಷ ನಗದು ಹಾಗೂ ಬಿಂಕದಕಟ್ಟಿ ಚೆಕ್ಪೋಸ್ಟ್ನಲ್ಲಿ 1,12,000 ಜಪ್ತಿ ಮಾಡಲಾಗಿದೆ. ಇದಿಷ್ಟು ಚುನಾವಣಾ ಚದುರಂಗದ ಪ್ರಮುಖ ಸುದ್ದಿಗಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.